ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ನೀವು ಮನೆಯಲ್ಲೇ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ, ಮ್ಯಾಮ್ ನೀವು ಒಂದಷ್ಟು ಕ್ರೀಮ್ ಗಳನ್ನ ತೋರಿಸ್ತೀರಾ, ಸೊ ನಿಮ್ಮ ಸ್ಕಿನ್ ಟೈಪ್ ಇದಿತ್ತು ಅಂತ ಹೇಳಿದ್ರೆ ಮಾತ್ರ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡಿ ಅಂತ ಹೇಳ್ತೀರಾ. ಬಟ್ ನಮಗೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತಾನೆ ನಮಗೆ ಗೊತ್ತಿಲ್ಲ. ಸೊ ನಾವು ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಡಾಕ್ಟರ್ ಹತ್ರ ಕೇಳ್ಬೇಕಾ ಅಥವಾ ಬೇರೆ ಟ್ರೀಟ್ಮೆಂಟ್ ಏನಾದ್ರು ತಗೋಬೇಕಾ, ಪಾರ್ಲರ್ ಅಲ್ಲಿ ಎಲ್ಲ ಹೋಗಿ ಕೇಳ್ಬೇಕಾ ಅಂತ ಹೇಳಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ. ಸೊ ನೀವು ಎಲ್ಲೂ ಕೂಡ ಹೋಗಬೇಡಿ, ಜಸ್ಟ್ ನಿಮ್ಮ ಮನೇಲೇನೆ ನಾನು ಹೇಳೋಂತ ನೀವು ಮೆಥಡ್ ನ ಫಾಲೋ ಮಾಡಿ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆನಾ? ಸೊ ಒಂದ್ ದಿನದಲ್ಲೇ ನಿಮಗೆ ಗೊತ್ತಾಗ್ಬಿಡತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಹೇಳಿ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಹೇಳಿ ಗೊತ್ತಾಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಬೆಸ್ಟ್ ಅಂದ್ರೆ ಸೂಟೇಬಲ್ ಆಗುತ್ತೆ ಆ ಕ್ರೀಮ್ ಗಳನ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಓಕೆನಾ? ಇವತ್ತು ಆ ಒಂದು ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟೇಬಲ್ ಆಗುವಂತ ಪ್ರಾಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡ್ಬೇಕು. ಓಕೆನಾ? ಸೊ ಇದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಂಡ್ ಇದ್ರ ಜೊತೆಗೆ ನೀವು ಫಸ್ಟ್ ನಿಮ್ಮ ಫೇಸ್ ಗೆ ಯಾವ ಒಂದು ಪ್ರಾಡಕ್ಟ್ ಅಥವಾ ಯಾವ ಒಂದು ಕ್ರೀಮ್ ನ ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸಾಕಷ್ಟು ಜನರಿಗೆ ಇದು ಕೂಡ ಗೊತ್ತಿಲ್ಲ, ನಾವು ಫಸ್ಟ್ ನಮ್ಮ ಫೇಸ್ ಗೆ ನಾವು ಯಾವ್ದನ್ನ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಬಿಕಾಸ್ ಇದನ್ನು ಕೂಡ ನಂಗೆ ಕಮೆಂಟ್ ಕೂಡ ಮಾಡಿದ್ರಿ. ಸೊ ಇದರಿಂದ ಕೂಡ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಆಗುತ್ತೆ. ಓಕೆನಾ? ಸೊ ಇದಷ್ಟು ಪ್ರೊಸೀಜರ್ ನಾನು ಇವತ್ತಿನ ವಿಡಿಯೋದಲ್ಲಿ ಫುಲ್ ಕವರ್ ಮಾಡ್ತೀನಿ. ಸೊ ವಿಡಿಯೋನ ಫುಲ್ಲು ನೀವು ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ವೈ? ಬಿಕಾಸ್ ನೀವು ಸ್ಕಿಪ್ ಮಾಡ್ತಾ ನೋಡಿದ್ರಿ ಅಂತ ಹೇಳಿದ್ರೆ ನಾ ಹೇಳೋಂತ ಇನ್ಫಾರ್ಮೇಶನ್ ನಿಮ್ಗೆ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಸೊ ನೀವು ನೀಟಾಗಿ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಓಕೆನಾ? ಸೊ ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಸೊ ದಟ್ ನಾವು ಹಾಕುವಂತ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡತ್ತೆ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಫಸ್ಟ್ ಬಂದ್ಬಿಟ್ಟು ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೀವು ಸೋಪರ್ ಯೂಸ್ ಮಾಡ್ಬೋದು, ಫೇಸ್ ವಾಶ್, ಕ್ಲೆನ್ಸರ್ ಯಾವ್ದಾದ್ರು ಓಕೆ. ಸೊ ನೀವು ಡೈಲಿ ರೆಗ್ಯುಲರ್ ಆಗಿ ಹೇಗೆ ನೀವು ಫೇಸ್ ನ ವಾಶ್ ಮಾಡ್ಕೊಂತೀರಾ ಹಾಗೆ ನೀವು ನೀಟಾಗಿ ಮುಖನ ತೊಳ್ಕೊಳ್ಳಿ. ಸೊ ಮುಖ ತೊಳೆದಾದ್ಮೇಲೆ ನೀವು ಫೇಸ್ ಟವಲ್ ಅಲ್ಲಿ ಅಂದ್ರೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಡ್ರೈ ಮಾಡ್ಕೋಬೇಕು. ಸೊ ಅದು ಡ್ರೈ ಆದ್ಮೇಲೆ ನೀವು ಯಾವುದೇ ರೀತಿ ಕ್ರೀಮ್ ಗಳಾಗಿರ್ಬೋದು, ಸೀರಮ್ ಗಳಾಗಿರ್ಬೋದು ಏನು ಕೂಡ ಅಪ್ಲೈ ಮಾಡಬೇಡಿ. 30 ಮಿನಿಟ್ಸ್ ವರ್ಗು ನೀವು ಹಾಗೇನೆ ಬಿಡ್ಬೇಕು. ಓಕೆನಾ? ಸೊ ನಿಮ್ಗೆ ಇರಿಟೇಷನ್ ಆದ್ರೂ ಆಗ್ಲಿ ಅಥವಾ ನಿಮಗೆ ಆಗ್ತಾನೆ ಇಲ್ಲ, ನಮ್ಗೆ ಏನು ಆಗ್ತಾನೆ ಇಲ್ಲ ಅಂದ್ರೆ ತುಂಬಾ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು ಕೂಡ ನೀವು 30 ಮಿನಿಟ್ಸ್ ವರ್ಗು ಕೂಡ ನೀವು ವೇಟ್ ಮಾಡಬೇಕು. ಬಿಕಾಸ್ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಾಗುತ್ತೆ 30 ಮಿನಿಟ್ಸ್ ಆದ್ಮೇಲೆ. ಓಕೆನಾ? ಸೊ ಇನ್ಸ್ಟೆಂಟ್ ಆಗಿ ನಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ 30 ಮಿನಿಟ್ಸ್ ವರ್ಗು ಕೂಡ ನೀವು ವೇಟ್ ಮಾಡಿ, ಯಾವುದೇ ಕ್ರೀಮ್ ನ ನೀವು ಹಚ್ಚಬಾರ್ದು. ಓಕೆನಾ? ಸೊ 30 ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ. ಸೊ ನಿಮ್ಮ ಸ್ಕಿನ್ ನಲ್ಲಿ ಸ್ವಲ್ಪ ಆಯಿಲಿ ಅಥವಾ ಶೈನ್ ಏನಾದ್ರು ಅನಿಸ್ತಿತ್ತು ಓವರ್ ಆಲ್ ಫೇಸ್. ಓಕೆನಾ? ಸೊ ಫುಲ್ಲು ಫೇಸ್ ನಿಮಗೆ ಶೈನ್ ಅನಿಸ್ತಿತ್ತು, ಎಣ್ಣೆ ಜಿಡ್ಡು ತರ ಅನಿಸ್ತಿತ್ತು ಅಂತ ಹೇಳಿದ್ರೆ ನಿಮ್ಮ ಫೇಸ್ ಬಂದ್ಬಿಟ್ಟು ಆಯಿಲಿ ಸ್ಕಿನ್ ಆಗಿರುತ್ತೆ. ಓಕೆನಾ? ಅಂಡ್ ನಿಮಗೆ ಫುಲ್ಲು ಡ್ರೈ ಅಂತ ಅಂದ್ರೆ ಫುಲ್ಲು ನಿಮಗೆ ಬಿಗಿ ಅನ್ಸುತ್ತೆ, ನಿಮಗೆ ನಗಾಡಕ್ಕೂ ಮಾತಾಡ್ಲಿಕ್ಕೂ ಕಷ್ಟ ಆಗ್ತಿದೆ, ಮತ್ತೆ ಒಂದ್ ರೀತಿ ವೈಟ್ ಆಗಿ ನಿಮಗೆ ಪುಡಿ ಉದುರುತ್ತಾ ಇದೆ, ಮತ್ತೆ ಕೆರ್ಕೋಬೇಕು ಅಂತ ಅನಿಸ್ತಾ ಇರತ್ತೆ. ಸೊ ಇಲ್ಲಾಗಿರ್ಬೋದು, ಸೊ ಈ ಸೈಡ್ ಅಲ್ಲಿ ಎಲ್ಲಾದ್ರೂ ಕೂಡ ನಿಮಗೆ ಒಂದ್ ರೀತಿ ಒರಟ್ ಅನಿಸ್ತಿದೆ, ವೈಟ್ ಪೌಡರ್ ಏನಾದ್ರು ಬರ್ತಾ ಇದೆ, ಮತ್ತೆ ಸ್ಮೈಲ್ ಮಾಡ್ಲಿಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ದು ಬಂದ್ಬಿಟ್ಟು ಡ್ರೈ ಸ್ಕಿನ್ ಆಗಿರತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ನಿಮ್ಗೆ ಈ ರೀತಿ ಟಿ ಶೇಪ್ ಅಲ್ಲಿ ಹಣೆ, ಮೂಗು ಮತ್ತೆ ಈ ತುಟಿ ಮೇಲ್ಗಡೆ ಮತ್ತೆ ಈ ಗದ್ದ, ಸೊ ಇಲ್ಲಿ ನಿಮ್ಗೆ ಆಯಿಲಿನೆಸ್ ಅಂತ ಏನಾದ್ರು ಅನ್ಸಿರತ್ತೆ. ಓಕೆನಾ? ಸೊ ಎಣ್ಣೆ ಎಲ್ಲ ಇತ್ತು, ಮತ್ತೆ ಇದಿಷ್ಟು ಭಾಗ ನಿಮಗೆ ಡ್ರೈ ಆಗ್ತಿತ್ತು ಅಂದ್ರೆ ತುಂಬಾ ಬಿಗಿ ಟೈಟ್ ಏನಾರು ಆಗ್ತಿತ್ತು ಅಂತ ಹೇಳಿದ್ರೆ ನಿಮ್ದು ಕಾಂಬಿನೇಷನ್ ಸ್ಕಿನ್ ಫ್ರೆಂಡ್ಸ್. ಓಕೆನಾ? ಅಂಡ್ ನೆಕ್ಸ್ಟ್ ನಿಮ್ಮ ಸ್ಕಿನ್ ನಲ್ಲಿ ತುಂಬಾ ನಂತರ ರೆಡ್ ಅನಿಸ್ತಿತ್ತು, ಮತ್ತೆ ಇರಿಟೇಷನ್ ಏನಾದ್ರು ಆಗ್ತಾ ಇರತ್ತೆ, ಮತ್ತೆ ಸಣ್ಣ ಗುಳ್ಳೆಗಳು ಅಥವಾ ಪಿಂಪಲ್ ಗಳೇನಾದ್ರು ಕಾಣಿಸ್ಕೊಂತು ಅಂತ ಹೇಳಿದ್ರೆ ನಿಮ್ದು ಸೆನ್ಸಿಟಿವ್ ಸ್ಕಿನ್ ಆಗಿರತ್ತೆ. ಓಕೆನಾ? ಅಂಡ್ ನಿಮ್ಗೆ ಯಾವ್ದೇ ರೀತಿ ಎಣ್ಣೆ ಆಗಿಲ್ಲ, ಡ್ರೈ ಆಗಿಲ್ಲ, ಮತ್ತೆ ನಿಮ್ಮ ಫೇಸ್ ಯಾವ್ದೇ ರೀತಿ ಪಿಂಪಲ್ ಗಳಾಗಿರ್ಬೋದು, ಕೆಂಪಾಗಿರ್ಬೋದು, ಸೊ ಈ ರೀತಿ ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಇಲ್ಲ, ನೀವು ನಾರ್ಮಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ನಾರ್ಮಲ್ ಸ್ಕಿನ್ ಇರುತ್ತೆ. ಓಕೆನಾ? ಐ ಹೋಪ್ ಈ ಒಂದು ಪ್ರೊಸೀಜರ್ ನಿಮಗೆ ಅರ್ಥ ಆಯ್ತು ನೀಟಾಗಿ ಅಂತ ಅನ್ಕೊಂಡಿನಿ. ಸೊ ಹೀಗೆ ನೀವು 30 ಮಿನಿಟ್ಸ್ ವರ್ಗು ಬಿಟ್ಟು ವೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಹೇಳಿ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪ್ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಯಾವ ಕ್ರೀಮ್ ಗಳನ್ನ ಯೂಸ್ ಮಾಡಬೇಕು ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ಯಾವ ಕ್ರೀಮ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಇದು ಫಸ್ಟ್ ಪ್ರೊಸೀಜರ್ ಎಲ್ಲ ಆಯ್ತು. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸ್ಕಿನ್ ಗೆ ಯಾವ ಪ್ರಾಡಕ್ಟ್ ನ ನಾವು ಫಸ್ಟ್ ಯೂಸ್ ಮಾಡಬೇಕು ಅಥವಾ ಯಾವ ಕ್ರೀಮ್ ಗಳನ್ನ ಫಸ್ಟ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೇನೆ. ಸೊ ಇದರಲ್ಲಿ ನಾನು ತ್ರೀ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೇನೆ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ತುಂಬಾನೇ ನಾರ್ಮಲ್ ಇತ್ತು, ಸೊ ನಿಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಫಸ್ಟ್ ಯಾವ್ದನ್ನ ಯೂಸ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ನೀವು ಏನಾದ್ರು ಮೇಕಪ್ ಮಾಡ್ಕೊಂತಿದ್ದೀರಾ ಅಂತ ಹೇಳಿದ್ರೆ ನೀವು ಹೇಗೆ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಸೊ ಅದನ್ನ ತಿಳಿಸ್ಕೊಡ್ತೇನೆ. ಅಂಡ್ ಥರ್ಡ್ ಬಂದ್ಬಿಟ್ಟು
ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ಸೊ ಅವಾಗ ನೀವು ಯಾವ ಒಂದು ಪ್ರಾಡಕ್ಟ್ ನ ನೀವು ಫಸ್ಟ್ ಯೂಸ್ ಮಾಡಬೇಕು, ಅಪ್ಲೈ ಮಾಡಬೇಕು ನಮ್ಮ ಸ್ಕಿನ್ ಗೆ ಅಂತ ಹೇಳ್ಬಿಟ್ಟು ಸೊ 3 ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆನಾ. ಸೊ ಈಗ ಫಸ್ಟ್ ಬಂದ್ಬಿಟ್ಟು ನಾರ್ಮಲ್ ಆಗಿ ಅಂದ್ರೆ ನಾರ್ಮಲ್ ಸ್ಕಿನ್ ಏನಾಗಿತ್ತು, ನೀವು ಯಾವ್ದೇ ರೀತಿ ಮೇಕಪ್ ಮಾಡ್ತೀರಾ, ನಿಮ್ಮ ಸ್ಕಿನ್ ಅಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಫಸ್ಟ್ ಯೂಸ್ ಮಾಡುವಂತದ್ದು ಫೇಸ್ ವಾಶ್ ಯೂಸ್ ಮಾಡಬೇಕು. ಓಕೆನಾ. ಸೊ ಸೆಕೆಂಡ್ ಬಂದ್ಬಿಟ್ಟು ನೀವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಓಕೆನಾ. ಅಂಡ್ ಥರ್ಡ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಓಕೆನಾ. ಸೊ ಈ 3ನ ನೀವು ಟೈಮ್ ಗ್ಯಾಪ್ ಕೊಟ್ಟು ಮಾಡಬೇಕು. ನೀವು ಮನೇಲಿ ಇರಿ ಅಥವಾ ಆಚೆನೆ ಹೋಗಿ, ಸೊ ನೀವು ಈ 3 ಸ್ಟೆಪ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಓಕೆನಾ. ಫಸ್ಟ್ ನೀವು ಫೇಸ್ ವಾಶ್, ಆಮೇಲೆ ಮಾಯಿಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನ್. ಸೊ ಈ 3ನ ನೀವು ನೀಟಾಗಿ ಫಾಲೋ ಮಾಡಬೇಕು. ಓಕೆನಾ. ನೀವು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ 15 ನಿಮಿಷಕ್ಕಿಂತ ಮುಂಚೆನೆ ನೀವು ಈ 3 ಪ್ರೊಸೀಜರ್ ನ ನೀವು ನಿಮ್ಮ ಸ್ಕಿನ್ಗೆ ಅಂದ್ರೆ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿರ್ಬೇಕು. ಈ ಫಾಲೋ ಮಾಡಿದ್ರಿ ಪ್ರೊಸೀಜರ್ ಅಂತ ಹೇಳಿದ್ರೆ 15 ನಿಮಿಷ ಆದ್ಮೇಲೆ ನೀವು ಆಚೆ ಹೋಗಿ. ಓಕೆನಾ. ಯಾಕೆ ಅಂತ ಹೇಳಿದ್ರೆ ನೀವು ಸನ್ಸ್ಕ್ರೀನ್ ಹಚ್ಕೊಂಡ ತಕ್ಷಣ ನೀವು ಆಚೆ ಹೋಗಬಾರ್ದು. ಸನ್ಸ್ಕ್ರೀನ್ ಹಚ್ಚೋಕ್ಕಿಂತ ಅಂದ್ರೆ ಆಚೆ ಹೋಗೋಕ್ಕಿಂತ ಮುಂಚೆ ನೀವು 15 ನಿಮಿಷ ಮುಂಚೆನೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿರ್ಬೇಕು. ಓಕೆನಾ. ಇದು ನಾರ್ಮಲ್ ಸ್ಕಿನ್ ಕೇರ್ ರುಟೀನ್ ಆಯ್ತು. ಅಂಡ್ ಈಗ ಸೆಕೆಂಡ್ ಬಂದ್ಬಿಟ್ಟು ನೀವೇನಾದ್ರೂ ಮೇಕಪ್ ಮಾಡ್ಕೊಂತಿದ್ರಾ, ಈಗ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು ಅಥವಾ BB ಕ್ರೀಮ್ ಆಗಿರ್ಬೋದು, ಸೊ ನೀವೇನಾದ್ರು ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಅಂಡ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡಿರ್ಬೇಕು. ಅಂಡ್ ಥರ್ಡ್ ಬಂದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕು. ಓಕೆನಾ. ಸೊ ಈ 3 ಕೂಡ ಟೈಮ್ ಗ್ಯಾಪ್ ಕೊಟ್ಟು ನೀವು ಫೇಸ್ಗೆ ಅಪ್ಲೈ ಮಾಡಬೇಕು. ಅದಾದ್ಮೇಲೆ ನೀವು ನಿಮ್ಮ BB ಕ್ರೀಮ್ ಆಗಿರ್ಬೋದು ಅಥವಾ ನಿಮ್ಮ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ಸೊ ನೀವು ಯಾವ್ದಾದ್ರು ಬೇಕಾದ್ರೂ ಅದನ್ನ ನೀವು ನೆಕ್ಸ್ಟ್ ಬಂದ್ಬಿಟ್ಟು 4th ಸ್ಟೆಪ್ ಆಗಿ ನೀವು ಯೂಸ್ ಮಾಡ್ಬೇಕು. ಓಕೆನಾ. ಸೊ ನೀವು ಹೀಗೆ ಫಾಲೋ ಮಾಡಿದ್ರೆ ನೀವು ಮೇಕಪ್ ಮಾಡ್ಕೋಬೇಕು ಅಥವಾ BB ಕ್ರೀಮ್ ಹಚ್ಕೋಬೇಕು ಅಂತ ಹೇಳಿ ನೀವು ಅನ್ಕೊಂಡಿದ್ರ ಅಂತ ಹೇಳಿದ್ರೆ ನೀವು ಹೀಗೆ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನೀವು ಫೌಂಡೇಶನ್ ಇಂದ ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಓಕೆನಾ. ಸೊ ನೀವು ಸೂರ್ಯನ ಬೆಳಕಿಗಾದ್ರೂ ಹೋದ್ರೂ ಕೂಡ ಅಂದ್ರೆ ಆಚೆ ಹೋಗ್ತಿರಲ್ವಾ, ಸೊ ಸನ್ ಡ್ಯಾಮೇಜಸ್ ನಿಮ್ಗೆ ಯಾವುದೇ ರೀತಿ ಆಗೋದಿಲ್ಲ. ಈ 3 ನೀವು ನೀಟಾಗಿ ಫಾಲೋ ಮಾಡಿದೀರಾ ಅಂತ ಹೇಳಿದ್ರೆ 4th ಸ್ಟೆಪ್ ಬಂದ್ಬಿಟ್ಟು ನೀವು ಫೌಂಡೇಶನ್ ಹಚ್ಬೇಕು ಫ್ರೆಂಡ್ಸ್. ಓಕೆನಾ. ಫ್ರೆಂಡ್ಸ್ ಈಗ ಲಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಸಿಕ್ತು ಅಂತ ಹೇಳಿದ್ರೆ ನೀವು ಯಾವ ರೀತಿ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ನೀವು ಯೂಸ್ ಮಾಡಬೇಕು ಫಸ್ಟ್ ನಿಮ್ಮ ಫೇಸ್ ಗೆ ಅಂತ ಹೇಳಿ ಈಗ ತಿಳಿಸ್ಕೊಡ್ತೇನೆ. ಸೊ ನಿಮ್ಗೆ ಏನಾದ್ರು ಡಲ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಫಸ್ಟ್ ನೀವು ಫೇಸ್ ವಾಶ್ ಯೂಸ್ ಮಾಡಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ವಿಟಮಿನ್ C ಸೀರಮ್ ನ ಯೂಸ್ ಮಾಡಬೇಕು. ಓಕೆನಾ. ಸೊ ಅದಾದ್ಮೇಲೆ ನೀವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಬೇಕು. ಅಂಡ್ 4th ಬಂದ್ಬಿಟ್ಟು ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಓಕೆನಾ. ಸೊ ಈ 3 ನೀವು ಸ್ಟೆಪ್ ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ದು ಏನು ಡಲ್ ಸ್ಕಿನ್ ಇರುತ್ತೆ ನೋಡಿ, ಸೊ ಅದು ಬ್ರೈಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ನಾರ್ಮಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇದು ಫಸ್ಟ್. ಅಂಡ್ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದೇನಾದ್ರೂ ಡ್ರೈ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಫಸ್ಟ್ ನೀವು ಫೇಸ್ ವಾಶ್ ಯೂಸ್ ಮಾಡಿ. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ಹೈಲರಾನಿಕ್ ಕಂಟೆಂಟ್ ಇರುವಂತ ಸೀರಮ್ ನ ಯೂಸ್ ಮಾಡಿ. ಅಂಡ್ ಥರ್ಡ್ ಬಂದ್ಬಿಟ್ಟು ಮಾಯಿಶ್ಚರೈಸರ್. ಅಂಡ್ 4th ಬಂದ್ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕು. ಓಕೆನಾ. ಸೊ ಹೀಗೆ ನೀವು 4 ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಅಂದ್ರೆ ನಿಮ್ದು ಡ್ರೈ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ. ಓಕೆನಾ. ಅಂಡ್ ಥರ್ಡ್ ಬಂದು ನಿಮ್ಮ ಫೇಸ್ ಅಲ್ಲಿ ಈಗ ಓಪನ್ ಪೋರ್ಸ್ ಇರುತ್ತೆ ಮತ್ತೆ ಮೊಡವೆಗಳಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ಬ್ಲಾಕ್ ಏನಾದ್ರು ಅನ್ಸಿರುತ್ತೆ ನೋಡಿ, ಸ್ಕಾರ್ಸ್ ಆಗಿರುವಂತದ್ದು ಮಾರ್ಕ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಹೇಗೆ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಸ್ ಯೂಶುವಲ್ ಫೇಸ್ ವಾಶ್. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ನೀವು ನಿಯಾಸಿನಮೈಡ್ ಕಂಟೆಂಟ್ ಇರುವಂತ ಸೀರಮ್ ನ ಯೂಸ್ ಮಾಡಬೇಕು. ಓಕೆನಾ. ಅಂಡ್ ಥರ್ಡ್ ಬಂದ್ಬಿಟ್ಟು ಮಾಯಿಶ್ಚರೈಸರ್. ಅಂಡ್ 4th ಬಂದ್ಬಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಹೀಗೆ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಓಪನ್ ಪೋರ್ಸ್ ಎಲ್ಲದು ಮಿನಿಮೈಸ್ ಆಗುತ್ತೆ, ನಿಮ್ಮ ಸ್ಕಿನ್ ಫುಲ್ಲು ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ತೂತ ಏನ್ ಅನ್ಸುತ್ತೆ ನೋಡಿ ಅದ್ಯಾವುದು ಕೂಡ ಇರೋದಿಲ್ಲ. ಸೊ ನೀವು ಹೀಗೆ ಫಾಲೋ ಮಾಡಿದ್ರಿ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಅಂತ ಹೇಳಿದ್ರೆ ನಿಮ್ಗೆಲ್ಲದು ಕೂಡ ಕಡಿಮೆ ಆಗುತ್ತೆ. ಓಕೆನಾ. ಸೊ ಇದಷ್ಟು ಬಂದ್ಬಿಟ್ಟು ನಿಮ್ಮ ಫೇಸ್ಗೆ ಯಾವ ಕ್ರೀಮ್ ಗಳನ್ನ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅಂತ ಹೇಳಿ ಇವಾಗ ತಿಳ್ಕೊಂಡ್ರಿ ಅಲ್ವಾ. ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಇದೇ ರೀತಿ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ. ಮತ್ತೆ ನೀವು ಇದೇ ರೀತಿ ಪ್ರೊಸೀಜರ್ ನೀವು ಸ್ಟೆಪ್ ನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜಸ್ ಯಾವ್ದು ಕೂಡ ಬರೋದಿಲ್ಲ ಫ್ರೆಂಡ್ಸ್. ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ತಿಳ್ಕೊಳ್ಳೋದನ್ನ ಹೇಳ್ಕೊಟ್ಟೆ. ಅಂಡ್ ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಫೇಸ್ಗೆ ಯಾವ ಪ್ರಾಡಕ್ಟ್ ನ ಫಸ್ಟ್ ಯೂಸ್ ಮಾಡಬೇಕು ಅಂದ್ರೆ ಸ್ಕಿನ್ ಕೇರ್ ರುಟೀನ್ ನಾವು ಹೇಗೆ ಫಾಲೋ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಬಿಟ್ಟು ಇವತ್ತು ನಾನು 2 ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳ್ಬಿಟ್ಟು ಕೂಡ ನನಗೆ ಇವಾಗ ಕಮೆಂಟ್ ಮಾಡಿ. ಓಕೆನಾ. ಸೊ ನೀವು ಚೆಕ್ ಮಾಡ್ತೀರಲ್ವಾ, ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ, ಅದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಿಮ್ಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ ಗೊತ್ತಾಯ್ತು, ಮತ್ತೆ ನೀವು ಯಾವ ಕ್ರೀಮ್ ಗಳನ್ನ ಅಂದ್ರೆ ಯಾವ ಪ್ರಾಡಕ್ಟ್ ನ ಫಸ್ಟ್ ನಮ್ಮ ಫೇಸ್ಗೆ ನಾವು ಅಪ್ಲೈ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಅಲ್ವಾ. ಸೊ ಈಗ ಮ್ಯಾಮ್ ನಮ್ಗೆ ನಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಗೊತ್ತಾಯ್ತು, ಈಗ ನಾವು ಯಾವ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನಾನು ನಮ್ಮ ಚಾನೆಲ್ ಅಲ್ಲಿ ನಾನು ಅದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ಕಿನ್ ಕೇರ್ ರುಟೀನ್ ನ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡ್ತೀನಿ. ನಿಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ನೋಡ್ಕೊಂಡು ನೀವು ಪ್ರತಿದಿನ ಅದನ್ನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ ಫ್ರೆಂಡ್ಸ್. ಓಕೆನಾ. ಇವಾಗ ಟೀನೇಜರ್ಸ್ ಎಲ್ಲ ಇರ್ತೀರಲ್ವಾ, ಅಂದ್ರೆ ಈಗ 18 ಇಯರ್ಸ್ ಎಬೋ ಎಲ್ಲ ಯಾರೆಲ್ಲ ಇರ್ತೀರಲ್ವಾ, ನೀವು ಇವಾಗಿಂದನೇ ಈ ಒಂದು ಸ್ಟೆಪ್ ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಓಕೆನಾ. ಈಗ ಆಲ್ರೆಡಿ ನಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಗಳು ಬಂದಿದೆ ಮ್ಯಾಮ್ ಅಂತ ಹೇಳಿದ್ರೆ ನೀವು ಇದೇ ರೀತಿ ಸ್ಟೆಪ್ ನ ನೀವು ಫಾಲೋ ಮಾಡಿ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳೆಲ್ಲ ಹೋಗುತ್ತೆ. ಓಕೆನಾ.
ಫ್ರೆಂಡ್ಸ್, ಇದ್ರ ಜೊತೆಗೆ ನಾವು ಇಂಟರ್ನಲ್ಲಿ ಕೂಡ ನಮ್ಮ ಬಾಡಿನ ಕೇರ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿ ನೀರು ಕುಡಿಬೇಕು, ನಿದ್ದೆ ಮಾಡಬೇಕು, ಮತ್ತೆ ಹೆಲ್ದಿ ಫುಡ್ ಗಳೆಲ್ಲ ತಿನ್ಬೇಕು, ಫ್ರೂಟ್ಸ್ ಗಳೆಲ್ಲ ತಿನ್ಬೇಕು, ಸಿಂಪಲ್ ಎಕ್ಸರ್ಸೈಸ್ ಮಾಡಬೇಕು, ಶುಗರ್ ರಿಲೇಟೆಡ್ ಫುಡ್ ಗಳಲ್ಲಾಗಿರ್ಬೋದು, ಮತ್ತೆ ಎಣ್ಣೆಯಲ್ಲಿ ಆಯಿಲಿ ಫ್ರೈ ಮಾಡಿರುವಂತ ಫುಡ್ ಗಳಾಗಿರ್ಬೋದು ಅದೆಲ್ಲದೂ ಕೂಡ ಕಂಟ್ರೋಲ್ ಮಾಡಿ, ಜಂಕ್ ಫುಡ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗಿರುತ್ತೆ, ನಿಮ್ಮ ಬಾಡಿ ಕೂಡ ತುಂಬಾ ಫಿಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಈಗ ಎಬೋ 30 ಏಜ್ ಎಲ್ಲ ನೋಡ್ತಿದ್ದೀರಾ ನಮ್ಮ ಚಾನಲ್ ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ತುಂಬಾನೇ ಡಲ್ ಅನ್ಸ್ಬಿಡುತ್ತೆ, ನೀವು ಒಳ್ಳೆ ಏಜ್ ಆಗಿರೋ ತರ ಕಾಣ್ಬಿಡ್ತೀರಾ. ಓಕೆನಾ? ಸೊ ಹಾಗಾಗಿ ನೀವು ಮಸ್ಟ್ ಅಂಡ್ ಶುಡ್ ಇದನ್ನ ಫಾಲೋ ಮಾಡಲೇಬೇಕು. ಅಂಡ್ ಸ್ಕಿನ್ ಕೇರ್ ರೂಟೀನ್ ಕೂಡ ಫಾಲೋ ಮಾಡಬೇಕು. ಅವಾಗ ನಿಮ್ಮ ಸ್ಕಿನ್ ಅಂಡ್ ನಿಮ್ಮ ಬಾಡಿ ಎಲ್ಲದೂ ಕೂಡ ಹೆಲ್ದಿ ಆಗಿರುತ್ತೆ. ಓಕೆನಾ? ಐ ಹೋಪ್ ಇದನ್ನು ಕೂಡ ನೀವು ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.